ಹಲೋ ಗಾಯ್ಸ್, ಮಜಾ ತಿಂಡೀಸ್ ಅಲ್ಲ ಅಲ್ಲ ತಾಜಾ ತಿಂಡಿ ಫ್ಲಾಗ್ ಹತ್ರ ಬಂದ್ಬಿಟ್ಟೆ ಗೈಸ್. ಇರುತ್ತಲ್ಲ ಬರೀ ಮೊಸರು ಗೊಜ್ಜು ಈ ಹದ ಇದ್ರೆ ಸಾಕು. ಜಾಸ್ತಿ ಇಷ್ಟ ಏನು ಗೊತ್ತಾ, ಮಮ್ಮಿ. ಓಕೆ ಬೈ ಬೈ ಭವಿಷ್ಯ. ನಮ್ಮ ಯಜಮಾನ್ರು ಗೋಬಿ ಮಂಚೂರಿ ತಿನ್ನೋಣ ಅಂತ ಹೇಳಿದ್ರು. ನಮ್ಮ ಯಜಮಾನ್ರು ಅವರ ಮಗಳದ್ದು ಡ್ಯಾನ್ಸ್ ನೋಡ್ತಾ ಇದ್ದಾರೆ. ಕಾಫಿ ಗೈಸ್, ಇವಾಗ ಮನೆಯಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ಆಲ್ರೆಡಿ 9:10 ಆಗಿದೆ. ಸೊ ಬೆಳಗ್ಗೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ ಗೈಸ್. ಆದರೆ ನಮ್ಮ ಯಜಮಾನ್ರು ಇವತ್ತು ಹೊರಗಡೆ ಮಾಡೋಣ ಟಿಫನ್ನು, ಇಬ್ಬರು ರೆಡಿ ಆಗಿಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಸೊ ನಾವು ಹೋಗ್ತಾ ಇರೋದು ಮಜಾ ತಿಂಡಿ ಅಲ್ಲ ತಾಜಾ ಮಜಾ ತಿಂಡಿ ಅಲ್ಲ, ತಾಜಾ ತಿಂಡಿ ಅಂತ ಒಂದು ಹೋಟೆಲ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಭವಿಷ್ಯ ಇವತ್ತು ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾಳೆ ಗೈಸ್. ನನ್ನನ್ನು ಬಿಟ್ಬಿಟ್ಟು ರೆಡಿ ಆಗಿದ್ದಾಳೆ ಆಲ್ರೆಡಿ. ಇಲ್ಲ ಈ ಬಟ್ಟೆನೂ ಹಾಕಿಲ್ಲ, ಈ ಮೇಕಪ್ ಅಲ್ಲ ಗೈಸ್. ಈ ತರ ಎಲ್ಲ ನಾನು ರೆಡಿ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಗೈಸ್. ಸ್ನಾನ ಮಾಡ್ಕೊಂಡಿದ್ದಾಳೆ. ಆದರೆ ಕೂದಲು ಸ್ಟ್ರೈಟ್ ಮಾಡ್ಕೋಬೇಕಿನ್ನ, ಮತ್ತೆ ಇನ್ನೂ ಏನೇನೋ ಮಾಡ್ಕೋಬೇಕು ಅವ್ರ ಫ್ರೆಂಡ್ ಮನೆಗೆ ಹೋಗೋದಕ್ಕೆ. ನೈಟ್ ಅಲ್ಲೇ ಇರ್ತಾಳೆ. ಸ್ಲೀಪ್ ಓವರ್ ಗೈಸ್, ಸ್ಲೀಪ್ ಓವರ್. ನನ್ನನ್ನು ಬಿಟ್ಬಿಟ್ಟು ಅದು ಎಷ್ಟು ಸರಿ ಸ್ಲೀಪ್ ಓವರ್ ಮಾಡಿಬಿಟ್ಟಿದ್ದಾಳೋ ಫ್ರೆಂಡ್ಸ್ ಜೊತೆ ಹೋಗ್ತಿದ್ವಾಗ. ಬರೀ ನನ್ನನ್ನು ಬಿಟ್ಟು ಹೋಗೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಗೈಸ್. ನನಗೆ ಗೈಸ್ ಇವಾಗ ತಾಜಾ ತಿಂಡಿ ತಾನೇ ತಾಜಾ ತಿಂಡಿಗೆ ಹೋಗೋಣ. ಈಗ ಬಂದಿದ್ದೀವಿ, ಸಖತ್ ರಶ್ ಇದೆ. ಹೆಂಗೆ ತಿಂತೀವಿ ಗೊತ್ತಿಲ್ಲ ಗೈಸ್. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ನಾವು ಮತ್ತೆ ಹೋದ್ವಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ. ಇವತ್ತು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಒಪ್ಪ ಬಂತು ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ. ನಮ್ಮ ಯಜಮಾನ್ರು ಕೂಡ ಬಂದರು. ಅಂತ ಅಲ್ಲ, ನೋಡ್ಬಿಟ್ಟಿರುತ್ತೆ ಭವಿಷ್ಯ. ನೋಡಿ ನಮ್ಮ ಫ್ಲಾಗ್ ಅದು ನೆಹರಾ ರಹಾಹೆ ಅನ್ನೋದಕ್ಕೆ ಕನ್ನಡದಲ್ಲಿ ಏನಾಗಿರ್ತಾರೆ, ಹಾರಾಡ್ತಾ ಇದೆ. ಹಾರಾಡ್ತಾ ಇದೆ ಗೈಸ್ ನಮ್ಮ ಫ್ಲಾಗ್. ಭವಿಷ್ಯ ರಕ್ಷಿತಾ ಗೈಸ್, ನಮ್ಮ ಭವಿಷ್ಯ ರಕ್ಷಿತಾ ಜೊತೆ ಕಾಲ್ ಮಾಡ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ ದೀದಿ. ಏನು ಸ್ಪೆಷಲ್ ಹೊರಗಡೆ ಬಂದಿದ್ದೀವಿ, ತಾಜಾ ತಿಂಡಿಗೆ ಬಂದಿದ್ದೀವಿ, ಟಿಫನ್ ತಿನ್ಕೊಂಡು ಹೋಗೋಣ ಅಂತ. ಅಯ್ಯೋ ಭವಿಷ್ಯ ಯಾರಿಗೆ ಫೋನ್ ಮಾಡಲಿ, ವಿಶ್ ಮಾಡಬೇಕು, ಯಾರಿಗೆ ಫೋನ್ ಮಾಡಲಿ ಅಂತ ಹೇಳಲ್ಲೋ. ಅದಕ್ಕೆ ರಕ್ಷಿತಾ ಅಕ್ಕ ರಂಜಿತಾ ಅಕ್ಕನೇ ಇರೋದು, ಫೋನ್ ಮಾಡೋ ಒಂದೇ. ಗೈಸ್ ನಮ್ಮ ಅಪ್ಪನ ನೋಡಿ, ರಶ್ಶು ಫುಲ್ಲು. ನಾಳೆ ಕೊಡ್ತೀನಿ ಅವ್ರಿಗೆ. ಭವಿಷ್ಯ ಮೋಸ ಮಾಡ್ತಾ ಇದ್ರು ಅವರು. ಇವಾಗ ರಂಜಿತಂಗೆ ಅವಳಾಯ್ತು. ಹೊರಗಡೆ ಅಲ್ಲಿ ನೋಡಲ್ಲ, ಆ ಕಡೆ ಎಲ್ಲ ಜಾಗ ಇರುತ್ತೆ. ಫುಲ್ಲು ರಶ್ ಇದೆ ಗೈಸ್. ಆ ಕಡೆ ಎಲ್ಲ ಫುಲ್ಲು ರಶ್ ಇದೆ ಗೈಸ್. ಅದಕ್ಕೆ ಈ ಕಡೆ ಬಂದು ತಿಂತಾ ಇದ್ದೀವಿ. ಸೈಡಿಗೆ ಬಂದ್ಬಿಟ್ವಿ. ಇಲ್ಲಿ ಕೊಡೋದು 2 ಇಡ್ಲಿ. ಅಯ್ಯೋ 2 ಇಡ್ಲಿ ನನ್ನ ಕೈಯಲ್ಲಿ ಆಗಲ್ಲ. ಒಂದು ನೋಡೆ. ಓ ವಾವ್, ಯಾರೋ ನಮ್ಮದು ರೀಲ್ಸ್ ನೋಡ್ತಾರಂತೆ. ಸೊ ನಮ್ಮ ಯಜಮಾನ್ರಿಗೆ ಮೇಲಕ್ಕೆ ಹೇಳಿದ್ರಂತೆ.
ಹಾಕ್ತೀನಿ. ತೊಳಿ ಹಾಫ್ ಆಗಲ್ಲ ನನಗೆ ಇಷ್ಟೊಂದು ತಿನ್ನೋದಕ್ಕೆ, ಅದಕ್ಕೆ ಹಾಕ್ತಾ ಇರೋದು. ಅಯ್ಯೋ ನಾನು ಗೈಸ್ ಇಲ್ಲಿ ಸಿಗೋವಂಥ ವಡೆ ಒನ್ ಆಫ್ ದ ಕ್ರಿಸ್ಪಿಯೆಸ್ಟ್ ವಡೆ ಗೈಸ್. ಸಖತ್ ಕ್ರಿಸ್ಪಿಯಾಗಿರುತ್ತೆ. ಇಡ್ಲಿ ತಗೊಳಂಗಿದ್ರೆ ನಾನು ತಗೋತೀನಿ. ಹಾಂ ತೊಳಿ. ಇಲ್ಲಿ ದೋಸೆನೂ ಚೆನ್ನಾಗಿರುತ್ತೆ ಗೈಸ್, ಆದರೆ ಅದು ದೋಸೆಗೆ ತುಂಬ ಕಾಯಬೇಕು, ಅದಕ್ಕೆ ದೋಸೆ ತೊಗೊಳ್ಳಿಲ್ಲ, ಇಡ್ಲಿ ವಡೆ ತೊಗೊಳ್ತೀವಿ. ಹಾಯ್, ಪುಣ್ಯ ಇದ್ದಂಗಿರ್ಲಿಲ್ಲ ಅವನು. ಗೈಸ್ ನಮ್ಮ ಕಾಫಿ ಫ್ಲಾಗ್ ಹತ್ರ ಬಂದ್ಬಿಟ್ಟೆ ಗೈಸ್. ಗೈಸ್ ಇಲ್ಲೂ ಕಾಫಿ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ. ಸೊ ಟಿಫನು ಸಹ ಅಷ್ಟೇ ಚೆನ್ನಾಗಿರುತ್ತೆ ಅಂತ. ನಮ್ಮ ಯಜಮಾನ್ರು ಯಾರೋ ಮಾತಾಡಿಸ್ತಾ ಇದ್ದಾರೆ ಆ ಕಡೆ. ಗೈಸ್ ನಮ್ಮದು ಟಿಫನ್ ಆಯಿತು ನೋಡಿ, ಮಜಾ ತಿನ್ನಿ ಅಂತ ಬರ್ದಿದೆ ಇಲ್ಲಿ. ಭವಿಷ್ಯ ಅಪ್ಪನ ಜೊತೆ ಬರ್ತೀಯಾ? ಇವಳು ಯಾವಾಗಲೂ ಹಿಂಗೆ ಮಾಡ್ತಾಳೆ ಗೈಸ್. ನಾನು ಕರ್ಕೊಂಬರೋದು ಹೆಲ್ಮೆಟ್ ನಾನು ಕರ್ಕೊಂಬರ್ತೀನಿ, ಆದರೆ ಅವ್ರ ಅಪ್ಪನ ಜೊತೆ ಹೊಟ್ಟೋಗ್ತಾಳೆ. ಅಪ್ಪಾಗ್ಲೂ ಹಿಂಗೆ ಮಾಡ್ತಾಳೆ. ಅರ್ಧ ದಾರಿ ನಾನು ಬೇಕು, ಅರ್ಧ ದಾರಿ ಅವ್ರ ಅಪ್ಪ ಬೇಕು. ಹೋಗ್ಲಿ ಬಿಡಿ, ಏನು ಮಾಡೋದಕ್ಕಾಗತ್ತೆ. ಗೈಸ್ ಇಲ್ಲಿ ದೇವಸ್ಥಾನದ ಹತ್ರ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಮನೆಗೆ ಹೋಗೋಕ್ಕಿಂತ ಮುಂಚೆ. ಯಾಕೆಂದರೆ ಭವಿಷ್ಯ ಆಲ್ಮೋಸ್ಟ್ ಯಾವಾಗಲೂ ದೇವಸ್ಥಾನಕ್ಕೆ ಹೋಗೋ ಚಾನ್ಸಸ್ ಅವಳು ಕಮ್ಮಿ. ಅದಕ್ಕೆ ಇವತ್ತು ಹೆಂಗಿದ್ರು ಸ್ನಾನ ಮಾಡ್ಕೊಂಡಿದ್ದಾಳೆ. ದೇವಸ್ಥಾನಕ್ಕಾದ್ರು ಒಂದ್ಸರಿ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ. ಫೇಸ್ ಪೇಂಟಿಂಗ್ ಎಲ್ಲ ಮಾಡ್ಕೊಬಿಟ್ಟಿದ್ದಾರೆ ಹುಡುಗರು. ಚೆನ್ನಾಗಿ ರೆಡಿ ಆಗಿದ್ದಾರೆ ಇಂಡಿಪೆಂಡೆನ್ಸ್. ಮಕ್ಕಳು ಬೈಸ್ಕೊತಾ ಇರುವಂಥ ಮಕ್ಕಳು ಪೇರೆಂಟ್ಸ್ ಕೈನಲ್ಲಿ. ಗೈಸ್ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತವಾಗಿ ಬಿಸಿ ಬಿಸಿ ಜಿಲೇಬಿ ತಂದಿದ್ದಾರೆ ನಮ್ಮ ಯಜಮಾನ್ರು ಮತ್ತು ಭವಿಷ್ಯ ಸೇರಿಕೊಂಡು. ಆಲ್ರೆಡಿ ಅವಳು ತಿಂತಾ ಇದ್ದಾಳೆ. ಗೈಸ್ ನೀವು ಜಿಲೇಬಿನ ಹೆಂಗೆ ತಿನ್ನಿ ಗೊತ್ತಾ? ಮೊಸರು ಜೊತೆ ಹತ್ಕೊತೀನಿ. ಭವಿಷ್ಯ ಚಿಕ್ಕ ವಯಸ್ಸಿನಲ್ಲಿ ಮೊಸರು ಇಲ್ಲದೆ ಹೋದರೆ ಜಿಲೇಬಿ ತಿಂತಾನೇ ಇರಲಿಲ್ಲ. ಇವತ್ತೇನೋ ತಿಂತಾ ಇದ್ದಾಳೆ ಹಂಗೆ. ಓವರ್ ಸ್ವೀಟ್ ಬೇಕು ಅನ್ನಿಸ್ತಾ ಇದೆ ಅವಳಿಗೆ, ಅದಕ್ಕೆ ಹಂಗೆ ತಿಂತಾ ಇದ್ದಾಳೆ. ನಾನು ಜಿಲೇಬಿನ ಮೊಸರಲ್ಲಿ ಹಚ್ಕೊಂಡು ತಿನ್ನೋದು ಸಖತ್ತಾಗಿರುತ್ತೆ. ಇವಾಗ ತಿಂತೀನಿ ಒಂದೇ ಒಂದು ಜಿಲೇಬಿ. ಏನ್ರಿ ಜಿಲೇಬಿ ತೊಗೊಂಬಂದ್ಬಿಟ್ಟಿದ್ದೀರಾ? ಹೌದಾ, ಭಾರಿ ಇದ್ದಾಳೆ ಅವಳು. ಈಗ ಈ ಥರ ಮೊಸರು ಹಾಕ್ಕೋಬೇಕು ಒಂಚೂರು, ಆಮೇಲೆ ಜಿಲೇಬಿ ತಗೊಂಡು ದಹಿ ಮತ್ತು ಜಿಲೇಬಿ. ದೋಸೆಗೆ ಅಂತ ಅಂದಿದ್ರೆ ಅರ್ಧ ಗಂಟೆ ಆದ್ರೆ ದೋಸೆ ಬಿಡ್ತಾರೆ. ಜೀವನನೇ 15-20 ಜನ ಅವ್ರೆ. ಇದು ಹೆಂಗೆ ತಿನ್ನೋದಂತ ತೋರಿಸ್ಕೊಡ್ತೀನಿ ನೋಡಿ. ಹಿಂಗೆ ನೋಡ್ಕೋಬೇಕು ಚೆನ್ನಾಗಿ ಇರುತ್ತಲ್ಲ. ಬರೀ ಮೊಸರು ಆಗಿರೋ ಪಾರ್ಟ್ನ ಮಾತ್ರ ತಿನ್ನಬೇಕು ಇದು ಚೀಸ್. ಹಿಂಗೆ ಆಮೇಲೆ ಹಿಂಗೆ ಬೀಳಿಸ್ಬಿಡ್ಬೇಕು, ಹಿಂಗೆಲ್ಲ ಗಲೀಜು ಮಾಡಬೇಕು. ಕೂದಲಿಗೆ ಬಟ್ಟೆಗೆ ಎಲ್ಲ ಮಾಡ್ಕೋಬೇಕು.
ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ರೀ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಲು. ಆರೆಂಜ್ ಕಲರ್. ನಾನು ಇವಾಗ ಗ್ರೀನ್ ಕಲರ್ದು ಜಿಲೇಬಿ ಮಾಡ್ತಾರೆ, ಆಮೇಲೆ ಬ್ಲೂ ಕಲರ್ ಮಾಡೋದು. ಮಸಾಲನ್ನ ರೆಸಿಪಿ ಅವತ್ತು ಯಾವತ್ತೋ ಕೇಳಿದ್ರು ಯಾರೋ ಒಬ್ರು. ಮಸಾಲೆ ಮಾವಾಡ ಮತ್ತೆ ಬರುತ್ತೆ. ಸ್ವಲ್ಪ ಮಸಾಲೆ ಹಾಕಮ್ಮ. ನೀನು ಎಷ್ಟು ಗಂಟೆಗೆ ಹೋಗ್ತಾ ಇರೋದು? 3 ಗಂಟೆಗೆ ನಾನು ಹತ್ರ ಇರಬೇಕು. ಎಷ್ಟು ಜನ ಹೋಗ್ತೀರಾ ಅಲ್ಲಿಂದ? ಓಕೆ ಗಾಯ್ಸ್, ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಇವಾಗ ನಿಮಗೆ ಮಸಾಲನ್ನ ಹೇಗೆ ಮಾಡೋದು ನಮ್ಮ ಮನೇಲಿ ನಾನು ಅಂತ ಹೇಳಿಬಿಟ್ಟು ರೆಸಿಪಿ ತೋರಿಸ್ತೀನಿ ನೋಡಿ. ಹೀಗೆ ಫಸ್ಟು ಕಾಯಿನ ಎಬ್ಕೋಬೇಕಾದ್ರೆ ಕೈ ಕಟ್ ಮಾಡ್ಕೋತೀನಿ. ನೀವು ಮಾಡಕ್ಕೊಳಕ್ಕೆ ಹೋಗಬೇಡಿ, ಹುಷಾರಾಗಿ ಕಾಯಿ ಎಬ್ಬಿ. ಸೊ ಇವಾಗ ಏನೇನು ಬೇಕು ಮಸಾಲಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ. ಓಕೆ, ಕಾಯಿ ಅಂದರೆ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಖಾರ ಎಷ್ಟು ಬೇಕೋ ಅಷ್ಟು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ. ಇದೊಂಚೂರು ಎಕ್ಸ್ಟ್ರಾ ಬೆಳ್ಳುಳ್ಳಿ ಬೇಕು ಅನ್ನಿಸ್ತು, ಅದಕ್ಕೆ ಇದನ್ನ ಇಟ್ಕೊಂಡಿರೋದಷ್ಟೇ. ಇದು ಮತ್ತು ಈಗ ಧನಿಯಾ ಪೌಡರ್, ಅರಿಶಿನ ಮತ್ತು ಉಪ್ಪು ಇಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಪೇಸ್ಟ್ ಬಂದ್ಬಿಟ್ಟು ತೀರಾ ನುಣ್ಣಗೂ ಬೇಡ, ತೀರಾ ತರಿನೂ ಬೇಡ, ಮಿಡಲಲ್ಲೇ ಇರಲಿ. ಚಟ್ನಿಗೆ ರುಬ್ಕೋತೀರಲ್ಲ ಅಷ್ಟಿದ್ರೆ ಸಾಕು. ಓಕೆ, ರೆಡಿಯಾಗಿದೆ ಗೈಸ್. ಈಗ ಒಂದು ಬಾಣಲಿಗೆ ಸೌಟ್ನಲ್ಲಿ ಒಂದು ಸೌಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ. ಅಯ್ಯೋ, ಇನ್ನೂ ಕಾದಿರಲಿಲ್ಲ ಗೈಸ್, ಇನ್ನೊಂಚೂರು ಕಾಯಬೇಕಿತ್ತು. ಓಕೆ, ಎಣ್ಣೆ ಇನ್ನೇನು ಕಾದಿದೆ ಮತ್ತು ಸಾಸಿವೆ ಸಿಡಿಯುತ್ತೆ. ಇವಾಗ ಈ ಟೈಮ್ನಲ್ಲಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಪೌಡರ್ ಇದೆ, ನಾನು ಅದನ್ನು ಹಾಕ್ಕೋತೀನಿ. ಆ್ಯಂಡ್ ಅದರ ಜೊತೆ ಆನಿಯನ್ ಉದ್ದುದಕ್ಕೆ ಹೆಚ್ಕೊಳ್ಳಿ, ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉದ್ದುದಕ್ಕೆ ಹೆಚ್ಕೊಳ್ಳಿ. ಇದು ಕರಿಬೇವು. ಈಗ ಇಷ್ಟನ್ನು ಎಣ್ಣೆಗೆ ಹಾಕಬೇಕು. ಇದನ್ನೊಂಚೂರು ಹುರ್ಕೋಬೇಕು. ಒಂದು ಸ್ವಲ್ಪ ಆನಿಯನ್ನು ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೊಳ್ಳಿ ಸಾಕು. ಇದೊಂದು 2-3 ನಿಮಿಷ ಹುರ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟ್ ಈ ಖಾರ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಕೊಳ್ಬೇಕು. ಏಕೆ ಅಂದರೆ ಇದರಲ್ಲಿ ಸಾಲ್ಟು, ಖಾರ, ಮಸಾಲೆ ಎಲ್ಲ ಆ್ಯಡೆಡ್ ಆಗಿದೆ. ಎಲ್ಲ ಚೆನ್ನಾಗಿ ಬೇಯೋ ತನಕ ಸ್ವಲ್ಪ ಎಣ್ಣೆ ಬರುತ್ತೆ ಮೇಲ್ಗಡೆ, ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಯೋದಕ್ಕೆ ಬಿಟ್ಬಿಡಿ. ಓಕೆ ಗೈಸ್, ಇವಾಗ ಇಲ್ಲಿ ಖಾರ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನು ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಬಿಸಿ ಬಿಸಿ ಗೊಜ್ಜು ಅಂದರೆ ಮಸಾಲೆ ಗೊಜ್ಜು ರೆಡಿ ಆಗ್ತಿದ್ದಂಗೆ ರೈಸ್ ಬಿಸಿ ಬಿಸಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಒಂಚೂರು ಭವಿಷ್ಯಂಗೆ ತಿನ್ನಿಸ್ಬಿಡೋಣ ಅಂತ. ಈಗ ಸದ್ಯಕ್ಕೆ ಭವಿಷ್ಯ ಮಲಗಿದ್ದಾಳೆ ಸ್ವಲ್ಪ ಹೊತ್ತು. ಅವಳು ಎದ್ದಾದ್ಮೇಲೆ ಕೂದಲು ಬೇರೆ ಸ್ಟ್ರೈಟ್ ಮಾಡಬೇಕು ಗೈಸ್. ಅವಳದು ಸ್ಟ್ರೈಟನ್ ಮಾಡಬೇಕು. ನಂದು ಕೂದಲು ಸ್ಟ್ರೈಟ್ ಮಾಡ್ಕೋತೀನಿ. ಯಾಕೆ ಅಂದರೆ ನಾಳೆ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ, ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ರೆಡಿ ಆದಾದ್ಮೇಲೆ ತೋರಿಸ್ತೀನಿ ಗೈಸ್. ನೋಡಿ ಇವಾಗ ರೆಡಿ ಆಗಿದೆ. ಈ ಹದಕ್ಕೆ ಅಂದರೆ ಸ್ವಲ್ಪ ಗೊಜ್ಜು ಈ ಹದ ಇದ್ದರೆ ಸಾಕು. ಇಲ್ಲ ನೀರು ಹಿಂಗಿದೆ, ಇನ್ನೂ ಹಿಂಗಿಸ್ಬೇಡಿ, ನೀರು ಇಷ್ಟಿದ್ರೆ ಸಾಕು. ಆ್ಯಂಡ್ ಇವಾಗ ರೈಸು ಕೂಡ ರೆಡಿಯಾಗಿದೆ. ಭವಿಷ್ಯಂಗೆ ಕಲಿಸ್ಬಿಟ್ಟು ತಿನ್ನಿಸ್ತೀನಿ. ಅವಳು ಟೇಸ್ಟ್ ಹೇಳ್ತಾಳೆ. ಇದು ಮೇಯ್ನಾಗಿ ಗೈಸ್, ಇದಕ್ಕೆ ಈರುಳ್ಳಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ. ಅದು ಊಟದಲ್ಲಿ ಮಧ್ಯದಲ್ಲಿ ಈರುಳ್ಳಿ ಸಿಗ್ತಾ ಇದ್ರೆ ಅದರದ್ದು ಸಖತ್ತಿರುತ್ತೆ ಗೈಸ್, ಟೇಸ್ಟು ಚೆನ್ನಾಗಿರುತ್ತೆ. ಸೊ ವೈಟ್ ರೈಸ್ ಹಾಕ್ಕೊಂಡೆ, ಗೊಜ್ಜು ಹಾಕ್ಕೊಂಡೆ, ಒಂಚೂರು ತುಪ್ಪ ಹಾಕ್ಕೊಂಡು ಕಲಸಿ ತಿಂತಾ ಇರೋದೆ ಗೈಸ್. ಅನ್ನ, ಗೊಜ್ಜು ಮತ್ತು ಸ್ವಲ್ಪ ತುಪ್ಪ. ಓಕೆ, ನಾರ್ಮಲ್ ಚಿತ್ರಾನ್ನ ಕಲ್ಸ್ಕೊತಿರಲ್ಲ ಹಂಗೆ ಕಲ್ಸ್ಕೊಂಬಿಡಿ. ಟೇಸ್ಟ್ ನೋಡಿ, ಸಾಲ್ಟ್ ಕಮ್ಮಿ ಇತ್ತು ಅಂತ ಅಂದರೆ ಸಾಲ್ಟ್ ಹಾಕ್ಕೊಳ್ಳಿ. ದಿಸ್ ಈಸ್ ಮಸಾಲನ್ನ. ಸ್ವಲ್ಪ ಟೇಸ್ಟ್ ನೋಡ್ಬಿಡ್ತೀನಿ. ಚೆನ್ನಾಗಿದೆ ಗೈಸ್. ಏನೋ ಅಮ್ಮ ಫೋನ್ ನೋಡ್ತಾ ಇದೆ, ಅದ್ರದ್ದು ವಿಡಿಯೋ ತೆಗಿ ಮಮ್ಮಿ. ಓಕೆ ಓಕೆ.
ಹಿಂಗೆ ತಗೊಂಡು ಹಿಂಗೆ ಉಂಡೆ ಕಟ್ಟಿ ಓಕೆ ತಿನ್ಸೋಣ ಭವಿಷ್ಯಂಗೆ. ಓಕೆ ಭವಿಷ್ಯ 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 ಭವಿಷ್ಯ. ನಮ್ಮ ಭವಿಷ್ಯಂಗೆ ಮಸಾಲಾನ ಅಂದರೆ ಫೇವ್ರೇಟ್ ಅಲ್ವಾ? ಒನ್ ಆಫ್ ದ ಫೇವ್ರೇಟ್ ಫುಡ್ ನಮ್ಮ ಮನೆಯಲ್ಲಿ. ಫೇವ್ರೇಟ್ ಅಲ್ಲ ವಾಂಗಿಬಾತು ಮಸಾಲಾನ ಈ ಥರದ್ದೆಲ್ಲ ತುಂಬ ಇಷ್ಟ. ಅದಕ್ಕಿಂತ ಜಾಸ್ತಿ ಇಷ್ಟ ಏನು ಗೊತ್ತಾ? ನಮ್ಮಮ್ಮಿ ನಾನು ಉಪ್ಪಿಟ್ಟು ಅನ್ನೋಣ ಅಂದ್ಕೊಂಡೆ. ತಿಂದ್ಬಿಟ್ಟು ಅಲ್ಲ ಭವಿಷ್ಯನ ತಿಂದ್ಬಿಟ್ಟು ಅಲ್ಲ ಭವಿಷ್ಯನ ತಿನ್ನಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಮಲ್ಕೊಳ್ಳೋದೇನ್ರಿ? ಫೋನ್ ನೋಡ್ಕೊಂಡು ಕೂತಿದ್ದೀರಾ ಗೈಸ್. ಈಗ ನಮ್ಮ ಭವಿಷ್ಯ ರೆಡಿ ಆಗಿದ್ದಾಳೆ. ಭವಿಷ್ಯನ ಕರ್ಕೊಂಡು ಹೋಗಿ ಮೆಟ್ರೋ ಹತ್ರ ಬಿಟ್ಬಿಟ್ಟು ಬರಬೇಕು. ಫೋನ್ ಮೇಲೆ ಫೋನು ಇವ್ರ ಫ್ರೆಂಡ್ಸ್ದು. ಹಿಂಗೆ ರೆಡಿ ಆಗಿದ್ದಾಳೆ. ಓಕೆ ಇವಾಗ ಹೋಗಿ ಬಿಟ್ಬಿಟ್ಟು ಬರೋಣ. ನಂಗೆ ಎಷ್ಟು ಬೇಜಾರಾಗುತ್ತೆ ಗೈಸ್. ಇವಳು ಎಲ್ಗಾರು ಹೋಗ್ಬಿಟ್ಟು ಅಲ್ಲೇ ಸ್ಟೇ ಮಾಡೋ ಐಡಿಯಾ ಆಗ್ತದ. ಏನೋ ಹೋಗ್ಬಿಟ್ಟು ಬಂದ್ಬಿಡ್ತಾಳೆ ರಾತ್ರಿ ಎಷ್ಟರಲ್ಲಿ ಅಂದರೆ ಓಕೆ, ಅಲ್ಲೇ ಬೇರೆ ಸ್ಟೇ ಆಗ್ತಾಳೆ. ನಂಗೆ ರಾತ್ರಿ ಎಲ್ಲ ಬೇಜಾರಾಗ್ತದೆ, ನಿದ್ದೆನೂ ಬರೋಲ್ಲ. ಅದ್ರ ಮೇಲೆ ನಮ್ಮ ಯಜಮಾನ್ರು ನಿದ್ದೆ ಮಾಡು ಇಷ್ಟೊಂದು ನಿದ್ದೆಗೆಟ್ರೆ ಒಳ್ಳೇದಲ್ಲ ಅಂತ ಬೇರೆ ಹೇಳ್ತಾ ಇರ್ತಾರೆ. ಹೇಳು ಅಪ್ಪಂಗೆ ಕರೆಕ್ಟಾಗಿ ಹೋಗ್ಬಿಟ್ಟು. ಇಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮ ಭವಿಷ್ಯನ. ಓಕೆ ಬಾಯ್ ಬಾಯ್ ಭವಿಷ್ಯ ಬಾಯ್. ಹೆಲ್ಮೆಟ್ ಹಿಂದೆ ಇಟ್ಬಿಟ್ಟು ಇವಾಗ ಹೋಗ್ತಾಳೆ. ಬೇಗ ಬಾ ನಾಳೆ. ಓಕೆನಾ? ಇವಾಗ ಟೈಮು 7 ಗಂಟೆಗೆ 10 ಮಿನಿಟ್ಸ್ ಇದೆ ಗೈಸ್. ನಮ್ಮ ಯಜಮಾನ್ರು ಆಲ್ರೆಡಿ ಜಿಮ್ಗೆ ಹೋದರು. ಭವಿಷ್ಯನ ಬಿಟ್ಬಿಟ್ಟು ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಅದಾದಮೇಲೆ ನಮ್ಮ ಯಜಮಾನ್ರ ಜೊತೆ ಜಿಮ್ಗೆ ಹೋಗೋಣ ಅಂತಲೂ ಅಂದ್ಕೊಂಡು ರೆಡಿನೂ ಆಗಿಬಿಟ್ಟೆ. ಅದಾದಮೇಲೆ ನಾನು ಬರೋಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಇವಾಗ ಅವ್ರು ಹೋದಾದ್ಮೇಲೆ ಕೆಲಸ ಮಾಡೋಣ, ಫುಲ್ಲು ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಂದೇ 2 hours, ಏನಿಲ್ಲ ಅಂದರೂ 1.5 hour ಆಗಿದೆ. ಕೂತಿದ್ದೀನಿ, ಬೇಜಾರಾಗ್ತಾಯಿದೆ. ಬಟ್ ಇವಾಗ ಎದ್ದು ಸ್ವಲ್ಪನಾದ್ರು ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಕಡೆಯಿಂದ ಸೋಫಾ ಕವರ್ಸ್ ಎಲ್ಲ ತೆಗ್ದು ಕೊಡ್ವಿ. ಅದಾದಮೇಲೆ ಮನೆ ಒಂಚೂರು ಒರೆಸಿ ಎಲ್ಲ ಮಾಡಿದ್ರೆ ಸ್ವಲ್ಪ ಮನೆನಾದ್ರು ಕ್ಲೀನ್ ಆಗುತ್ತೆ. ಜಿಮ್ಗಂತೂ ಹೋಗಲಿಲ್ಲ ಇವತ್ತು. ಅದಾದಮೇಲೆ ನಮ್ಮ ಯಜಮಾನ್ರು ಜಿಮ್ ಮುಗಿಸ್ಕೊಂಡು ಬಂದಾದಮೇಲೆ ದೇವಸ್ಥಾನಕ್ಕೆ ಅವರು ಹೋಗ್ತಾರೆ. ಹಂಗೆ ನಾನು ಕಾಫಿ ಕುಡ್ಕೊಂಡು ಬರ್ಬೋದು ರಾತ್ರಿ. ಬಟ್ ವಾಕ್ ಮಾಡೋದಿಲ್ಲ ಗೈಸ್, ಇವತ್ತು ರೆಸ್ಟ್ ದಿನ ನನಗೆ. ಏನು ವಾಕ್ ಗೀಕು ಏನು ಮಾಡಲ್ಲ. ಭವಿಷ್ಯ ಆಲ್ರೆಡಿ ರೀಚ್ ಆಗಿದ್ದಾಳೆ, ಅಲ್ಲಿಗೆ ಮಜಾ ಮಾಡ್ತಾ ಇದ್ದಾಳೆ. ನನಗೆ ಇಲ್ಲಿ ಬೋರ್ ಆಗ್ತಾಯಿದೆ ಗೈಸ್, ಸದ್ಯಕ್ಕೆ ಇಷ್ಟೇ ಗೈಸ್. ಇವಾಗ ಟೈಮು ಆಲ್ರೆಡಿ 9 ಗಂಟೆ ಆಗೋದಿದೆ ಗೈಸ್. ನಮ್ಮ ಯಜಮಾನ್ರು ಬರ್ತಾ ಇದ್ದಾರೆ. ಅವ್ರು ಈ ಕಡೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ನಾನು ಸ್ವಲ್ಪ ಹೋಗಿ ಸುತ್ತಾಡ್ಕೊಂಡು ಬಂದಂಗೆ ಆಗುತ್ತೆ. ನಾನು ಇವಾಗ ಸುಮಾರು ಕೆಲಸ ಮಾಡಿದೆ, ಒಳ್ಳೆದಾಯಿತು ಮನೆಯಲ್ಲಿ ಇದ್ದಿದ್ದು. ಏಕೆಂದರೆ ದಿನ ರಾತ್ರಿ ನಮ್ಮ ಯಜಮಾನ್ರಿಗೆ ಸೂಪ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ. 3-4 ದಿವಸದಿಂದ ಮಾಡಿಕೊಡ್ತಾಯಿದ್ದೀನಿ. ಸೊ ಇವತ್ತು ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತಿತ್ತು, ಸೊ ಮಾಡಿ ಇಟ್ಬಿಟ್ಟಿದ್ದೀನಿ ಸೂಪು. ಇವತ್ತು ಮಾಡಿರೋದು ನಾನು ಕ್ಯಾರೆಟು, ಬೀನ್ಸು, ಪನ್ನೀರು ಹಾಕ್ಬಿಟ್ಟು ಸ್ವಲ್ಪ ರೈಸ್ ಸೂಪೇನೆ, ಅಂದರೆ ಅನ್ನ ಸಿಗೋದಿಲ್ಲ. ರೈಸ್ ಮತ್ತು ಸ್ವಲ್ಪ ಇದು ಹಾಕಿದ್ದೀನಿ, ಏನಂತಾರೆ ಅದು, ರಾಗಿ ಹಾಕಿದ್ದೀನಿ. ಎಲ್ಲರೂ ಹೋಗ್ತಾ ಇದ್ದಾರೆ ಬಿಸ್ಕೆಟ್ ಹಾಕಿಸ್ಕೊಂಡು ತಿನ್ನೋದಕ್ಕೆ. ಇವತ್ತು ಇನ್ನೂ ಏನೂ ಎಡಿಟ್ ಮಾಡಿಲ್ಲ ಗೈಸ್. ಇನ್ನೂ ವೀಡಿಯೋಸ್ ಎಷ್ಟೊಂದಿದೆ ಎಡಿಟ್ ಮಾಡೋದು. ವಿಡಿಯೋ ಒಳಗಡೆ ಒಂದು ಚೂರು ಶಾರ್ಟ್ಸ್ ಇರುತ್ತೆ, ಅದನ್ನು ಎಡಿಟ್ ಮಾಡಬೇಕು. ಸೊ ಅದಕ್ಕಾಗಿ
ಇವತ್ತು ಲೇಟಾಗಿ ಮಲಕ್ಕೋತೀನಿ ಒಂದು ಸ್ವಲ್ಪ. ನಮ್ಮ ಭವಿಷ್ಯ ನಾಳೆ ಬೆಳಗ್ಗೆ ಬರ್ತಾಳೆ ಗೈಸ್. ನಾನು ಕಾಲ್ ಮಾಡಿ 2-3 ಸರಿ ಆಲ್ರೆಡಿ ತಲೆ ತಿಂದ್ಬಿಟ್ಟಿದ್ದೀನಿ ಯಾವಾಗ ಬರ್ತೀಯ ಅಂತ. ಅದಕ್ಕೆ ಬೇಜಾರಾಗ್ತಾ ಇದೆ. ನಮ್ಮ ಅಮ್ಮಂಗೆ ಏನ್ಬಿಟ್ಟು ಮುತ್ಕೊಟ್ಲ ಅಂತಾಳೆ ವಿಡಿಯೋ ಕಾಲಲ್ಲಿ. ಹಾಗಂದಿದ ತಕ್ಷಣ ನಂಗೆ ನಗು ಬಂದ್ಬಿಡ್ತು ಗೈಸ್. ಮಾಡ್ತಾರೆ ವಿಡಿಯೋ ತೆಗಿತಾರೆ. ಕಾಫಿ ಕುಡಿಯೋಕೆ ಬರ್ತಾ ಇರೋದು. ನಾಳೆ 4:15 ಫಿಕ್ಸ್ ಆಗಿದೆ ರೀ ಗೈಸ್. ಈಗ ಕಾಫಿಗೆ ಬಂದಿದ್ದೀವಿ ನಾವು. ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಾಯಿತು. ಎಲ್ಲರೂ ತಿನ್ನೋಣ ಅಂತ ಹೇಳ್ತಿದ್ದಾರೆ. ಕಾಫಿ ಕಟ್ಟೆನಲ್ಲಿ ನಮ್ಮ ಯಜಮಾನ್ರು ಗೋಬಿ ಮಂಚೂರಿ ತಿನ್ನೋಣ ಅಂತ ಹೇಳಿದ್ರು ಗೈಸ್. ಗೋಬಿ ಮಂಚೂರಿ ಬಂದಿದೆ. ನಮ್ಮ ಯಜಮಾನ್ರು ಅವರ ಮಗಳದ್ದು ಡ್ಯಾನ್ಸ್ ನೋಡ್ತಾ ಇದ್ದಾರೆ. Guys, coffee and gobi. ನೋಡಿ ಗೈಸ್, ಹಂಗೇ ನೋಡ್ತಾ ಇರಿ. ದೃಷ್ಟಿನೇ ಬಿಡಬಾರ್ದು ನನಗೆ. ಇರೋ ಬರೋ ಕುಂಕುಮ ಎಲ್ಲ ಇಟ್ಕೊಂಡ್ಬಂದ್ಬಿಟ್ಟಿದ್ದಾರೆ. ದೃಷ್ಟಿನೇ ಬೀಳಲ್ಲ ನಿಮ್ಮ ಯಜಮಾನ್ರಿಗೆ ಈ ಥರ ಕುಂಕುಮ ಇಟ್ಕೊಂಡ್ರೆ. ಒಂದು ಕಡೆ ಹೋಗ್ತಾ ಇದ್ದೆ ನಾನು. ಅಲ್ಲಿಗೆ ಒಂದು ಅಪ್ಪ ಏನು ಮಾಡೋದು ಗೊತ್ತಾ, ಓಂ ಅಂತ ಹಾಕೊಂಡ್ಬಂದ್ರು. ಓಂ ಅಂತಲೂ ಸ್ವಸ್ತಿಕ. ಇವಾಗೆಲ್ಲ ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ ಸಾಯಿಬಾಬಾಗೆ ಅದಕ್ಕೆ ಇದಕ್ಕೆ ಹೋದಾಗ ಪ್ರಿಂಟ್ ಹೊಡಿತಾರಲ್ಲ ಓಂ ಅಂತ, ಅದು ದೊಡ್ಡದಾಗಿ ಹಾಕೊಂಡು ನೀವೊಂದು ಹಾಕ್ಕೊಂಬಿಡಿ, ಚೆನ್ನಾಗಿರುತ್ತೆ. ಭವಿಷ್ಯ ಹೆಂಗಿದ್ರು ಓಂ ನಮಃ ಶಿವಾಯ ಓಂ ನಮಃ. ಅವ್ರು ಯಾವ ದೇವ್ರು ನೋಡಿದ್ರು ಬರೀ ಓಂ ನಮಃ ಶಿವಾಯ ಅಂತಾಳೆ ಗೈಸ್. ಹೇಳ್ಕೊಡ್ತಾ ಇದ್ದೀನಿ. ಗಣಪತಿ ನೋಡಿದ್ರೆ ಓಂ ಗಂಗಣಪತಿ ನಮಃ ಅಂತ ಅನ್ನೋ ಅಂತ. ಇವತ್ತೇನೋ ಕರೆಕ್ಟಾಗಿ ಹೇಳಲ್ಲ. ಶನಿ ಮಹಾತ್ಮ ಇದು ಸುತ್ತಾ ಇದ್ರೆ ಏನಂದೆ ಭವಿಷ್ಯ, ಏನು ಶ್ಲೋಕ ಹೇಳ್ದೆ ಅಂದರೆ ಓಂ ನಮಃ ಶಿವಾಯ ಅಂದೆ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಾಮಗರ್ಜನಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ. ಗೊತ್ತಾಯ್ತಾ ಗೈಸ್ ನಾವು ಯಜಮಾನ್ರಿಗೆ ಏನೇನು ಬರುತ್ತೆ ಅಂತ. ಅದೊಂದು ಬರುತ್ತೆ ಅವಳಿಗೆ. ಆಮೇಲೆ ಓಂ ವಜ್ರಕಾಯ ನಮಃ. ಅವಳು ಚಿಕ್ಕದಾಗಿರ್ಬೇಕಲ್ಲ, ಓಂ ವಜ್ರಕಾಯ ನಮಃ ಅಂತ ಮತ್ತೆ ರಾಘವೇಂದ್ರ ಸ್ವಾಮಿ ಹೇಳ್ಕೊಡು. ಅದನ್ನು ಹೇಳ್ತಾನೆ ಇರ್ತೀನಿ. ಅಟ್ಲೀಸ್ಟು ರಾಘವೇಂದ್ರ ಸ್ವಾಮಿ ದೇವ್ರನ್ನ ನೋಡಿದಾಗ ಪೂಜ್ಯಾಯ ರಾಘವೇಂದ್ರಾಯ ಅಂತ ಶುರು ಮಾಡ್ಕೋ ಭವಿಷ್ಯ. ಬರುತ್ತೆ ಒಂದೊಂದೇ ಲೈನ್. ಅಂದರೆ ಅಮ್ಮ ಹೆಂಗೆ ಹೇಳ್ತೀಯ ಅಂದರೆ ನನ್ನ ಮೈ ಮೇಲೆ ಏನೋ ದೆವ್ವ ಬಂದ್ಬಿಟ್ಟಿದೆ, ನಿಮಗೆ ಡೌಟ್ ಬಂದ್ಬಿಟ್ಟು ಹಿಂಗೆ ಹೇಳಿಸ್ತಾ ಇದ್ದೀರಾ ಅನಿಸುತ್ತೆ, ಹಂಗೆ ಹೇಳ್ತೀಯ ಭವಿಷ್ಯ ಅಮ್ಮ ಅಂತಾಳೆ. ಅದಕ್ಕೆ ದೇವರ ಸ್ಥಳಕ್ಕೆ ಜವ ಬರಬೇಕು ಗೈಸ್. ಭವಿಷ್ಯ ನಾಳೆ ಬರ್ತಾಳೆ ಗೈಸ್. ಗೈಸ್ ಇವಾಗ ಮನೆಯಲ್ಲಿ ಹೌದಾ? ಏನಂತ ಹಾಕಿದ್ರಿ ಕಮೆಂಟು? ಓ ಕರೆಕ್ಟು. ಮನೆಯಲ್ಲಿ ಹೆಂಗ್ ಮಾಡೋದು ಈ ತರ ಮನೆಯಲ್ಲಿ ಆಗಲ್ಲ ಅಂತ ಹಾಕ್ಬಿಟ್ಟಿದ್ದೆ. ಅದೇ ಮೊನ್ನೆ ಫೋನಲ್ಲಿ ಮಾತಾಡ್ತಾ ಇದ್ರು. ಯಾವುದಾದ್ರೂ ಓಕೆನೆ. ಹಾಂ ಇದೆ ತಗೊಳ್ಳಿ.